ಪುನರ್ವಿ _ಶೆಟ್ಟಿ 56 ಅಂತ. ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಟು ಬಿ ಫ್ರಾಂಕ್ ಆಗಿ ಹೇಳಿದ್ರೆ ನಂಗೆ ಈಗಲೂ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಕಾಣ್ತಿದ್ದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫಾಲೋ ಮಾಡಾಯ್ತಾ. ನಿಮ್ಮ ಮೊಮ್ಮಗಳಿದ್ದು ಹೊಸ ಅಕೌಂಟ್ ಇದು, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಫಾಲೋ ಮಾಡಿ. ಇವತ್ತು ಕ್ಯೂಟ್ ಇದು ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಆಯ್ತು. ಆಕ್ಚುಲಿ ನಿಜ ಹೇಳ, ತುಂಬ ವಿಷಯಗಳು ನಿಮ್ಮ ಹತ್ರ ಹಂಚ್ಕೊಳ್ಳೇಬೇಕು. ಇವತ್ತು ತುಂಬ ವಿಷಯಗಳು ಮಾತಾಡೋದಿದೆ. ಏನಕ್ಕೋಸ್ಕರ ಕ್ಯೂಟಿ ಅಕೌಂಟೆಲ್ಲ ಓಪನ್ ಮಾಡಿದ್ವಿ ಪ್ರತಿಯೊಂದು ಆ್ಯಕ್ಚುಲಿ ಡೀಟೇಲ್ ಆಗಿ ಹೇಳ್ತೀವಿ. ಮನಸ್ಸಿಂದ ಮಾತಾಡೋದಿದೆ ಇವತ್ತು ತುಂಬಾ. ಆ್ಯಕ್ಚುಲಿ ಎಲ್ಲ ವಿಡಿಯೋದಲ್ಲೂ ಮನಸ್ಸಿಂದನೇ ಮಾತಾಡೋದು, ಆಯಿತಾ. ವೆಲ್ಕಮ್ ಮಾಡ್ಬೋಣ. ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಕೊಡ್ತಾಳೆ ಕಿಟಿ ಇಟ್ಕೋ, ಗಾಡಿ ಓಡಿಸು. ಈ ಕ್ಯಾಮ್ರಾ ಸ್ವಲ್ಪ ಡೌನ್ ಮಾಡೋಣ. ಓಕೆ, ಆ್ಯಕ್ಚುಲಿ ಫಸ್ಟೇ ಹೇಳ್ಬಿಡ್ತೀನಿ ID. ಆ್ಯಕ್ಚುಲಿ ನಾನು ಬೇಬಿ ಹತ್ರ ಹೇಳ್ಸೋಣ. ಹೇಳು ಬೇಬಿ ID ಕ್ಯೂಟಿದು. ಪುನರ್ವಿ _ಶೆಟ್ಟಿ 56 ಅಂತ. ಅಂಡರ್ಸ್ಕೋರ್ ಅಂದರೆ UNDERSCORE ಅಲ್ಲ. ಅದು ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಎಷ್ಟೋ ಜನರಿಗೆಲ್ಲ ಆ್ಯಕ್ಚುಲಿ ನನಗೂ ಫಸ್ಟು ಹಂಗೆ ಇತ್ತು. ಸೊ PUNARVI ಪುನರ್ವಿ ಆದಮೇಲೆ ಒಂದು ಚಿಕ್ಕದೊಂದು ಮಧ್ಯದಲ್ಲ ಕೆಳಗಡೆ ಒಂದು ಲೈನ್ ಬರುತ್ತೆ, ಅದಕ್ಕೆ ಅಂಡರ್ಸ್ಕೋರು. ಇನ್ನೊಂದು SHETTY ಶೆಟ್ಟಿ 56 ಅಂತ. ಓಕೆನಾ? ಅವಳು ನೋಡಿ ಬಿಟ್ಬಿಡ, ಅವಳ ಪಾಡಿಗಳು ಆಟಾಡಲಿ. ಬಟ್ ನೋಡ್ಕೋ, ಆ್ಯಕ್ಚುಲಿ ನಾನು ಹೇಳಿದೆ ಇದನ್ನ ತೆಗೆದು ಸೈಡಿಗೆ ಹಾಕ್ಬೇಡ. ಅಯ್ಯೋ ಎಷ್ಟೇ ಬಿಟ್ಲು ಕಿಟಿ ಬೈಲಿ. ಇಲ್ವಾ? ಆ್ಯಕ್ಚುಲಿ ಏನು ಅಂತಂದರೆ, ನನಗೆ ಟು ಬಿ ಫ್ರ್ಯಾಂಕ್ ಆಗಿ ಹೇಳೋದಾದರೆ, ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಇದನ್ನು ಮೇಯ್ನಾಗಿ ಹೇಳಬೇಕು. ಯಾರ್ಯಾರು ನಮ್ಮ ವೀಡಿಯೋಸ್ಗಳಿಗಿನ್ನ ನೋಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಮನ್ಸಾರೆ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ. ಓಕೆ, ಈಗ ಅಕೌಂಟ್ ವಿಚಾರಕ್ಕೆ ಬರೋಣ. ಕ್ಯೂಟಿದು ಏನು ಮಾಡ್ತಾವಳೆ ಸುಬ್ಬಿ ಅನ್ನೋದು ನೋಡಿ. ಏನು ಅಂತ ಅಲ್ಲಿ ಕಾಣ್ತಾವಳೆ, ಇಣಗ್ತಾವಳಲ್ಲ. ಆ್ಯಕ್ಚುಲಿ ಏನು ಅಂತ ಅಂದರೆ, ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್ ಆಗಿ ಹೇಳಿದ್ರೆ ನನಗೆ ಈಗಲೂ ಇಂಟ್ರೆಸ್ಟ್ ಇಲ್ಲ. ಒಂದು ಕರೆಕ್ಟಾಗಿ 3 to 4 days ಬ್ಯಾಕು ನಾನೊಂದು ವೀಡಿಯೋ ಮಾಡಿಬಿಟ್ಟಿದ್ದೆ. ಇನ್ಸ್ಟಾಗ್ರಾಮ್ ಅಕೌಂಟು ಕ್ಯೂಟಿದು ಮಾಡಬೇಕಾ ಬೇಡವಾ ಅಂತ ಕೇಳಿದಾಗ ತುಂಬ ಜನ ಅಲ್ಲ, ಎಲ್ಲರೂ ಬೇಡ 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 ಬೇಡ, ದೃಷ್ಟಿ ಆಗುತ್ತೆ, ಬೇಡ ಬೇಡ ಅಂತಲೇ ಅಂದ್ರಿ. ನಾನು ಇವಳಿಗೆ ಹೇಳಿ ಆ್ಯಕ್ಚುಲಿ ನಾನು ಮಾಡೋದು ಬೇಡ ಅಂತ ನಾನು ಡಿಸೈಡ್ ಆಗಿದ್ದೆ. ಓಕೆನಾ? ನಾನು ಡಿಸೈಡ್ ಆಗಿದ್ದೆ. ಇವತ್ತು ಬೆಳಗ್ಗೆ ಸಡನ್ನಾಗಿ ಇವಳು ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಲು. ಪುನರ್ವಿ _ಶೆಟ್ಟಿ 56 ಅಂತ ಹಾಕಿ ಒಂದು ಫೋಟೋ ಹಾಕಿ, ಅವಳದ್ದು ಹಿಂಗೆ ನನ್ನ ಫೇವ್ರೇಟ್ ಫೋಟೋ ಇದೆ, ಅವಳು ಹಿಂಗೆ ಕುತ್ಕೊಂಡು ಹಿಂಗೆ ಅಂತ ಇರೋದು, ಲಂಗದವಣಿ ಹಾಕೊಂಡು ಕ್ಯೂಟಿ. ಆ್ಯಕ್ಚುಲಿ ಅದನ್ನು ಹಾಕೊಂಡು ಕ್ರಿಯೇಟ್ ಮಾಡಿದ್ದಾಳೆ. ಸೊ ನಾನು ಅದಕ್ಕೇ ಇಮ್ಮಿಡಿಯೇಟಾಗಿ ನನಗೆ ಈಗ ಗೊತ್ತಾಗಿದೆ ಅಷ್ಟೇ, ಈಗಲೇ ಗೊತ್ತಾಯಿತು, ನೋಡಿದೆ, ನಾನು ಒಂದು ಫಾಲೋ ಕೊಡ್ಕೊಂಡೆ, ಫಾಲೋ ಮಾಡಿದೆ. ಇಮ್ಮಿಡಿಯೇಟಾಗಿ ನಾನು ಇವಳಿಗೆ ಕೇಳಿದೆ, ಇವಳು ಆನ್ಸರ್ ಹೇಳಕ್ಕೆ ಬಂದ್ಲು. ಅಯ್ಯೋ ಸೀನ್ ತವಳೆ ಆನ್ಸರ್ ಹೇಳಕ್ಕೆ ಬಂದ್ಲು. ಅದಕ್ಕೆ ನಾನು ಇದನ್ನು ಹೇಳಿದೆ, ಅದು ವೀಡಿಯೋ ಮುಖಾಂತರ ಆ್ಯಕ್ಚುಲಿ ನೀನು ನನಗಲ್ಲ ಜನರಿಗೆ ಆನ್ಸರ್ ಕೊಡು ಅಂತ ವೀಡಿಯೋ ಮಾಡಿದೆ. ಆ್ಯಕ್ಚುಲಿ ಇದು ವೀಡಿಯೋ ಮಾಡೋ ನೆಸೆಸಿಟೀಸ್ ಇರಲಿಲ್ಲ, ಬಟ್ ಆದರೂ ನಾನು ನಿಮ್ಮ ಹತ್ರ ಕೇಳಿದ್ದೆ, ನೀವು ಸಹ ಉತ್ತರ ಕೊಟ್ಟಿದ್ರಿ, ಅದಕ್ಕೋಸ್ಕರನೇ ನಾನು ವೀಡಿಯೋ ಮಾಡಿಸ್ತಾ ಇರೋದು. ಕೇಳು, ನನಗೆ ಇಂಟ್ರೆಸ್ಟ್ ಇರಲಿಲ್ಲ, ಆಡಿಯನ್ಸ್ ನಮ್ಗಳ ಸಬ್ಸ್ಕ್ರೈಬರ್ಸ್ಗೂ ಇಂಟ್ರೆಸ್ಟ್ ಇರಲಿಲ್ಲ, ಆದರೂ ಏನಕ್ಕೆ ನಿನ್ನ ಅಕೌಂಟ್ನ ಕ್ರಿಯೇಟ್ ಮಾಡಿ. ನನಗೆ ನಿಜ ಹೇಳ್ಬೇಕಂತಂದ್ರೆ ಇಷ್ಟ ಇತ್ತು, ನನಗೆ ನಂದು ಗೊಂಬೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಅಂತ. ಬಟ್ ನನಗೆ ಇವಾಗಿಂದ ಅಲ್ಲ, ನನಗೆ ಯಾವಾಗಲಿಂದ ಇಷ್ಟ ಆಯಿತು ಅಂತಂದರೆ, ಇವರು ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಇದ್ದಾರಲ್ಲ, ಅವರು ಸೆಲೆಬ್ರಿಟೀಸ್ ಅಲ್ಲ, ಸೆಲೆಬ್ರಿಟಿ ಯಾರು, ಅವ್ರ ಮಕ್ಕಳು ಅವರಿಗೆ ಹೆಚ್ಚು, ನಮ್ಮ ಮಕ್ಕಳು ನಮಗೆ. ಓಕೆನಾ? ಹಂಗಾಗಿ ಅವ್ರದ್ದು ಅಕೌಂಟ್ ನೋಡಿದಾಗ, ಆ ಪರಿ ಅಕೌಂಟ್ ನೋಡಿದಾಗ ನಂಗೆ ಇಷ್ಟ ಆಯ್ತು, ನನ್ನ ಮಗಳದ್ದು ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಯ್ತಾ? ಆಮೇಲೆ ಇನ್ನೊಂದೇನು ಅಂತಂದ್ರೆ, ಹೇಗಿದ್ರು ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲ ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲೇ ಇರೋದು. ಸೊ ಹಾಗಾಗಿ ನನಗೆ ಅನ್ಸಂದ್ರೆ, ಹೇಗಿದ್ರು ನಾವು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಇವಳು ಫ್ಯೂಚರ್ ಕ್ರಿಯೇಟ್ ಮಾಡ್ತಾಳೆ. ಅದ್ರ ಬದಲು ನಾವು ಕ್ರಿಯೇಟ್ ಮಾಡಿ, ನಾವು ಅದನ್ನ ಏನೋ ಹ್ಯಾಂಡಲ್ ಮಾಡ್ತಾ, ಹಾಗೆ ಅವಳು ಅಂದ್ರೆ ಅವಳಿಗೆ ಎಲ್ಲ ಗೊತ್ತಾಗಕ್ಕಿಂತ ಮುಂಚೆ, ಅವಳು ಚಿಕ್ಕ ವಯಸ್ಸಿಂದ ಅವಳು ಏನೇನ್ ಮೆಮೊರೀಸ್ ಎಲ್ಲ ಇದೆ, ಓಕೆ, ಆ ಮೆಮೊರೀಸ್ ಎಲ್ಲ ಅದ್ರಲ್ಲಿ ಅಪ್ಲೋಡ್ ಮಾಡಿ ಅವಳಿಗೆ ಒಟ್ಟಿಗೆ ಕೊಟ್ಟಾಗ ಒಂಥರ ಖುಷಿ ಆಗುತ್ತೆ. ನೀನ್ ಇವಾಗ ಹೇಳ್ದಲ್ಲ, ನೀನ್ ಇದನ್ನ ಏನ್ ಹೇಳ್ದಲ್ಲ, ಇದು ನಂಗೆ ಖುಷಿ ಆಯ್ತು. ಆಕ್ಚುಲಿ ಇದು ಹೌದು. ಆಕ್ಚುಲಿ ಏನು ಅಂತಂದ್ರೆ, ಅಯ್ಯೋ ಇವಳು ಇಲ್ಲದಿ ಇತ್ತಾಗ ಆ್ಯಕ್ಚುಲಿ ಏನು ಅಂತಂದರೆ, ಇವಾಗ ಇವಳು ಏನು ಹೇಳಿದ್ಲಲ್ಲ, ಅದು ನನಗೆ ಓಕೆ, ಇದೊಂದು ವಿಚಾರ ನಂಗೆ ಓಕೆ ಅನ್ನಿಸ್ತು. ಇವಾಗ ಪಾಪು
ಇವಳು ಹುಟ್ಟಿದಾಗಿಂದ ಆ್ಯಕ್ಚುಲಿ ಇವಳು ಒಂದು ಏಜಿಗೆ ಬರೋವರೆಗೂ ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಅಂತ ಒಂದು ಏಜ್ ಸ್ಟಾರ್ಟ್ ಆಗುತ್ತಾ ಅಲ್ಲಿವರೆಗೂ ಕ್ಯೂಟಿ ನೋಡು ಓಕೆ ಅಲ್ಲಿವರೆಗೂ ಹ್ಯಾಂಡಲ್ನ ನಾವೇ ಮಾಡ್ತೀವಿ ಪರ್ಸನಲ್ ಆಗಿ ನಾನೇ ಮಾಡ್ತೀನಿ. ಇವಳು ಅಕೌಂಟ್ ಕ್ರಿಯೇಟ್ ಮಾಡಿರ್ಬೋದು, ಅಕೌಂಟ್ ಹ್ಯಾಂಡಲ್ ನಾನೇ ಮಾಡೋದು. ಏನಕ್ಕೆ ಆ್ಯಕ್ಚುಲಿ ಅವಾಗ ಚಿಕ್ಕ ವಯಸ್ಸಿಂದ ಅವಳು ಯೂಸ್ ಮಾಡೋಕ್ಕೆ ಅಂತ ಒಂದು ಏಜ್ ಬರುತ್ತಲ್ಲ ಅಲ್ಲಿವರೆಗೂ ಆ್ಯಕ್ಚುಲಿ ಅವಳ ಫೋಟೋಸ್ಗಳಾಗಿರೋದು, ಅವಳ ಮೆಮೊರೀಸ್ ವಿಡಿಯೋಸ್ಗಳೆಲ್ಲ ನಾವು ಪೋಸ್ಟ್ ಮಾಡ್ಕೊಂತ ಪ್ರತಿಯೊಂದು ಕೂಡ ಆ್ಯಕ್ಚುಲಿ ಅವಳ ಅಕೌಂಟಲ್ಲಿ ನಾವು ಅಪ್ಲೋಡ್ ಮಾಡ್ಕೊಂತಾನೆ ಹೋಗ್ತೀವಿ. ಆವಾಗ ಇವಳು ದೊಡ್ಡವಳಾದಾಗ ಅದು ನೋಡಿದಾಗ ಅವಳಿಗೊಂದು ನೆನಪು. ಇವಾಗ ನಮ್ದು ನೆನಪು ಎಲ್ಲಿದೆ? ಆ್ಯಕ್ಚುಲಿ ನಂದಾದ್ರೂ ಇದೆ, ಇವಳ್ದು ಅಷ್ಟು ಇಲ್ಲ. ನಂದು ಫೋಟೋಸ್ ಅವಾಗೆಲ್ಲ ಫೋಟೋ ಪ್ರಿಂಟ್ ಓಕೆನಾ. ಆಗಿನ ಕಾಲದಲ್ಲಿ ನಮ್ಮ ಆಗಿನ ಕಾಲದಲ್ಲಿ ಫೋಟೋಸ್ಗಳಿತ್ತು, ಆಲ್ಬಮ್ ಇತ್ತು. ಈಗ ಆಲ್ಬಮ್ ಅನ್ನೋದಿಲ್ಲ, ಈಗ ಯಾರು ಮಾಡಿಸ್ತಾ ಇಲ್ಲ. ಈಗೆಲ್ಲ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಬಟ್ ಹಂಗಂತ ಈಗ ಸೋಷಿಯಲ್ ಮೀಡಿಯಾ ಕೊನೆ ತನಕ ಇರತ್ತ ಅಂತಲೂ ಹೇಳೋಕ್ಕಾಗಲ್ಲ, ಯಾವ ಬೇಕಾ ಡಿಲೀಟ್ ಆಗೋದು. ಬಟ್ ನಾವೇನು ಮಾಡ್ತೀವಿ, ಅಪ್ಲೋಡ್ ಮಾಡಿರ್ತೀವಿ, ನಮ್ಮ ಹತ್ರ ಸ್ಟೋರ್ವೇ ಇಟ್ಕೊಬಿಡ್ತೀವಿ ವೀಡಿಯೋಸ್ಗಳನ್ನ. ಬಟ್ ಇದು ಸ್ಟೋರ್ ಮಾಡಿರೋದು ಮಿಸ್ ಆಗ್ಬಿಡುತ್ತೆ. ಬಟ್ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ಅದ್ರಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ನಮ್ಮ ಹತ್ರ ಮಿಸ್ ಆದ್ರೂ ಕೂಡ ಆ ಅಕೌಂಟ್ ಅಲ್ಲಿ ಇದ್ದೇ ಇರುತ್ತೆ. ಸೊ ಅದೊಂಥರ ಬ್ಯೂಟಿಫುಲ್ ಮೆಮೊರಿ ನಮಿಗಾಗಿರ್ಬೋದು, ಮುದ್ದು ಗೊಂಬೆಗಾಗಿರ್ಬೋದು. ಸೊ ಹಂಗಾಗಿ ನನಗೆ ಅನ್ನಿಸ್ತು ನಾವು ಅಕೌಂಟ್ ಓಪನ್ ಮಾಡೋಣ. ಆದ್ರೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾವು ಓಪನ್ ಮಾಡಬಾರ್ದಿತ್ತು. ಯಾಕಂದ್ರೆ ಪಾಪ ನೀವೆಲ್ರು ಬೇಡ 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 ಅಂತಾನೆ ಹೇಳಿದೀರ. ಬಟ್ ನನಗೆ ಸಖತ್ ಆಸೆ ಇತ್ತು. ನಾನು ಹೇಳಿದೆ ಅವನಿಗೆ ಎಲ್ಲ ಆಲ್ಮೋಸ್ಟ್ ಅವ್ರು ಏನ್ ಹೇಳ್ತಾರೆ ಅದೆಲ್ಲ ಮಾಡ್ತೀಯಲ್ಲ. ಸೊ ಇದೊಂದು ನನ್ನ ಮಗಳದೊಂದು ನಾನು ಓಪನ್ ಮಾಡ್ತೀನಿ. ಹೌದು ಆಕ್ಚುಲಿ ನಾನು ಬೇಡ ನೋಡಿ, ಅದೇ ಈಗ ನೋಡಿ ಹೆಂಡತಿ ಮಾತು ಅವ್ಳ ಮಾತು ಕೇಳಂಗಾಯ್ತು. ಹೆಂಡತಿ ಮಾತು ಕೇಳ್ಬೇಕು, ಗಂಡನ ಮಾತು ಹೆಂಡತಿ ಕೇಳ್ಬೇಕು, ಹೆಂಡತಿ ಮಾತು ಗಂಡನ ಕೇಳ್ಬೇಕು. ಹೆಂಡತಿ ಮಾತು ಗಂಡ ಕೇಳ್ಬೇಕು, ಗಂಡನ ಮಾತು ಹೆಂಡತಿ ಕೇಳ್ಬೇಕು. ಸೊ ಹಂಗಾಗಿ ನನಗೆ ಆಸೆ ಇತ್ತು ಮಾಡೋಣ ಅಂತ ಹೇಳ್ಬಿಟ್ಟು. ನಿಂಗೆ ಯಾಕೆ ಇಷ್ಟ ಇರ್ಲಿಲ್ಲ, ಯಾಕೆ ಬೇಡ ಬೇಡ ಅಂತ ನಿಂಗೆ? ನನ್ನ ಅಕೌಂಟೇ ಮೇಂಟೈನ್ ಮಾಡೋಕ್ಕಾಗಲ್ಲ ನನಗೆ. ನಾನು ಅಪ್ಲೋಡ್ ಮಾಡೋ ವಿಡಿಯೋನೇ ಒಂದೊಂದ್ಸಲ ಸರಿಯಾಗಿ ಮಾಡಲ್ಲ. ಡೈಲಿ ಬ್ಲಾಗ್ಸ್ ಮಾಡ್ತಿದ್ವಿ ಅವಾಗಿಂದ ಕರೆಕ್ಟಾಗಿ. ಆಕ್ಚುಲಿ ಅವ್ನು ನಿದ್ದೆನೂ ಇಲ್ಲ, ಡೈಲಿ ನೈಟ್ ಎಲ್ಲ ಪೂರ್ತಿ ಎಡಿಟಿಂಗ್. ನಾನು ನಿಜ ಹೇಳ ಆಕ್ಚುಲಿ ನಾನು ಸಕ್ಕತ್ ಕಷ್ಟಪಡ್ತೀನಿ ಮಾತ್ರ. ನಾನು ಯಾವ್ರನ್ನು ಅಂದ್ರೆ ವರ್ಕರ್ಸ್ಗಳನ್ನ ಅಂದ್ರೆ ಅಫೋರ್ಡ್ ಮಾಡೋಷ್ಟು ನನಗಿಲ್ಲ, ಯಾರನ್ನ ಇಟ್ಕೊಂಡಿಲ್ಲ. ಇವಾಗ ಎಷ್ಟೋ ಜನ ವ್ಲಾಗರ್ಸ್ಗಳೆಲ್ಲ ಇರ್ತಾರಲ್ಲ, ಅವ್ರದ್ದೇ ಅಂತ ಒಂದು ಟೀಮ್ ಅಂತ ಇರತ್ತಂತೆ, ನನಗೆ ಗೊತ್ತಿಲ್ಲ. ಬಟ್ ಕೇಳಿರೋದನ್ನ ಹೇಳ್ತಾ ಇರೋದು, ಟೀಮ್ ಅಂತ ಇರತ್ತಂತೆ. ಎಡಿಟ್ ಮಾಡೋಕ್ಕೆ ಒಬ್ರು ಇರ್ತಾರಂತೆ, ತಂಬ್ಲೈನ್ನ ರೆಡಿ ಮಾಡೋಕೆ ಒಬ್ರು ಇರ್ತಾರಂತೆ, ಕಂಪ್ಲೀಟ್ ಅವ್ರು ವಿಡಿಯೋ ಮಾಡೋರೇ ಒಬ್ರು ಇರ್ತಾರಂತೆ. ಬಟ್ ನಂದಲ್ಲಿ ಆ ಥರ ಇಲ್ಲ. ಅದೇ ಅಫೋರ್ಡ್ ಮಾಡೋಷ್ಟು ನನಗೆ ವಿಟಮಿನ್ ಎಮ್ ಇಲ್ಲ. ಸೊ ಹಾಗಾಗಿ ಎಲ್ಲ ನಾನೇ ಮಾಡಬೇಕು. ಪ್ರತಿದಿನ ಡೈಲಿ ಎನರ್ಜಿ ಡೈಲಿ ಬ್ಲಾಗ್ಸ್ಗಳು ಕಂಪ್ಲೀಟ್ ಬೆಳಗಿನ ಜಾವನ 4:15 ಎದ್ದು ಬ್ಲ್ಯಾಕ್ ಕಾಫಿ ಅಂತ ಕುಡಿದು ಸ್ವಲ್ಪ ಟೈಮು ಸ್ವಲ್ಪ ಎಕ್ಸರ್ಸೈಸ್ ಅಂತ ಮಾಡಿ ಅದಾದ್ಮೇಲೆ ಕೂತ್ಕೊಂತೀನಿ. ಎಡಿಟ್ ಮಾಡಕ್ಕೆ ಬಿಟ್ರೆ ಮಗಳು ಬರ್ಡೇ ಬಂದಾಗಿಂದ ಸಖತ್ ಅದ್ರಲ್ಲಿ ಬಿಸಿ ಇದ್ದಾನೆ. ಸೊ ಹಂಗಾಗಿ ಕಂಪ್ಲೀಟ್ ಎಡಿಟಿಂಗ್ ಸಾಕಾಗೋಗುತ್ತೆ, ಸುಸ್ತಾಗೋಗ್ಬಿಡತ್ತೆ. ರಾತ್ರಿನೂ ಅಷ್ಟೇ ಎಡಿಟಿಂಗ್ ಮಾಡ್ತಾ ಕೂತಿರ್ತೀನಿ, ಬೆಳಗೂ ಎಡಿಟ್ ಮಾಡ್ತಾ ಇರ್ತೀನಿ. ಏನಂತ ಕ್ಯೂಟಿ ಕೇಳು, ಅಕೌಂಟ್ ಓಪನ್ ಆಯ್ತಲ್ಲ ಏನ್ ಅನ್ನಿಸ್ತಿದೆ ಅಂತ. ಕ್ಯೂಟಿ ಏನ್ ಅನ್ನಿಸ್ತಿದೆ? ಖುಷಿ ಆಗ್ತಿದೆ. ಅಕೌಂಟ್ ಓಪನ್ ಆಯ್ತಲ್ಲ ಏನ್ ಅನ್ನಿಸ್ತಿದೆ? ತಳಿ ತೋರಿಸ್ತೀನಿ ತಾಳಿ. ಏನ್ ಅನ್ನಿಸ್ತಿದೆ? ಖುಷಿ ಆಗ್ತಿದೇನೆ ಏನೇ ಸುಂದ್ರಿ. ಹೆಂಗದ ಜಾಸ್ತಿ ನಾಚ್ಕೊಂತಾಳೆ ಇವಳು. ನಾಚಿಕೆ ಸುಬ್ಬಿ. ನಾನು ಸುಬ್ಬಿ ಅಂತ ಇವಾಗ ಜಾಸ್ತಿ ಕರಿತೀನಿ, ಕ್ಯೂಟಿ ಅಂತಾನೆ ಕರೆಯೋದು ಮೇಯ್ನಾಗಿ. ಇವಳು ಆ್ಯಕ್ಚುಲಿ ನಾನು ಇವಳು ಇಬ್ರು ಸೇರ್ಕೊಂಡು ಗೊಂಬೆ ಅಂತ ಕರೆಯೋದು ಇಟ್ಟಿದ್ದು ನಾವು. ಬಟ್ ನಾನು ಹೋಗ್ತಾ ಹೋಗ್ತಾ ಕ್ಯೂಟಿ ಅನ್ನಕ್ಕೆ ಜಾಸ್ತಿ ಹೆಂಗೆ ಅವಾಗ ಚೇಂಜ್ ಆಗ್ತಿತ್ತು. ಬಟ್ ಇವಳು ಗೊಂಬೆ ಅಂತಾನೆ ಅಲ್ವಾ ನಿಜ? ಗೊಂಬೆನೆ ನಾನ್ ಕರೆಯೋದು ಗೊಂಬೆನೆ. ಆದ್ರೂ ಒಂದೊಂದ್ಸಲ ಕ್ಯೂಟಿ, ಒಂದೊಂದ್ಸಲ ಸುಬ್ಬಿ ಏನೆಲ್ಲ ಕರೀತೀನಿ. ನಾನು ಸುಬ್ಬಿ ಮತ್ತೆ ಕ್ಯೂಟಿ ಅದೆರಡು ನಾನೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಕ್ಯೂಟಿ ಅಂತೀನಿ, ನಾನು ಸುಬ್ಬಿ ಬರೆಯಲಿ ಅಂತೀನಿ ಅಷ್ಟೇ. ಸೊ ಇದು ಆ್ಯಕ್ಚುಲಿ ವಿಷಯ. ಮೇಯ್ನಾಗಿ ಇವಾಗ ಒಂದು ಹೇಳ್ಬಿಡ್ತೀನಿ. ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಅಕೌಂಟ್ ಕ್ರಿಯೇಟ್ ಆಗಿದೆ, ಅದರಲ್ಲಿ ಯಾವುದೇ ಫೋಟೋಸು ವೀಡಿಯೋಸ್ಗಳು ಯಾವುದು ಹಾಕಿಲ್ಲ. ಯಾವತ್ತು ಹಾಕ್ತೀನಿ ಅಂತಂದರೆ, ಇವಳದು ಬರ್ತ್ಡೇ ದಿನ ಬೆಳಗ್ಗೆ ಕರೆಕ್ಟಾಗಿ 7:15 ಇವಳ ಬರ್ತ್ಡೇಗೋಸ್ಕರನೇ ಒಂದು ಸ್ಪೆಷಲ್ಲಾಗಿ ಒಂದು ವಿಡಿಯೋನ ನಾನು ಮಾಡಿಸಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಆಗುತ್ತೆ ಅವಳ ಅಕೌಂಟಲ್ಲಿ. ಆ ವಿಡಿಯೋ ಅಪ್ಲೋಡ್ ಆಗುತ್ತೆ ಇವಳು ಬರ್ತ್ಡೇ ಪ್ರಯುಕ್ತ ಅಂತಲೇ. ಇವಳು ಬರ್ತ್ಡೇಗೋಸ್ಕರನೇ ಒಂದು ಸೂಪರ್ ಆಗಿರೋದು ಒಂದು ದೊಡ್ಡ ವಿಡಿಯೋ, ಆ ಥರ ಎರಡು ನಿಮಿಷದ ಒಂದು ವಿಡಿಯೋ ಮಾಡಿಸಿದ್ದೀನಿ. ಹೆಂಗೆ ಬಂದಿದೆ ಬೇಬೆ? ಸೂಪರಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ, ನೋಡೋಕ್ಕೆ ಚಂದ. ಓಕೆ, ಸೊ ಅದು ಮಾಡಿಸಿದ್ದೀನಿ. ಸೊ ಅದನ್ನು ಆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ
ಈ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ನನ್ನ ಕ್ಯೂಟಿ ಇವಾಗ ನನಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ, ನನ್ನ ಅಕೌಂಟಿಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರಿ, ಇವಳ ಅಕೌಂಟ್ ಪುನರ್ವಿ_56 ಈ ಅಕೌಂಟಿಗೆ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅವತ್ತು ಫಸ್ಟ್ ವೀಡಿಯೋನೇ ಅವತ್ತು ಅಪ್ಲೋಡ್ ಆಗುತ್ತೆ ಕರೆಕ್ಟಾಗಿ 30ನೇ ತಾರೀಕು. ಇವಳು ಬರ್ತಡೇ ಯಾವತ್ತು ಅಂತನ 30ನೇ ತಾರೀಕು, ಇದೇ ತಿಂಗಳು ಅಂದರೆ ಜುಲೈ 30ನೇ ತಾರೀಕು ಬೆಳಗ್ಗೆ ಕರೆಕ್ಟಾಗಿ 7:30 ಗಂಟೆ ಅಷ್ಟೊತ್ತಿಗೆ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಇವಳ ಬರ್ತ್ಡೇದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಸೊ ಆ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಹಾಕಿ. ನೀವು ಆ ದಿನ ಏನು ಅವಳ ವಿಡಿಯೋಸಿಗೆ ವಿಶ್ ಮಾಡ್ತೀರ ಅದೇ ಇವಳಿಗೆ ವಿಶಸ್ಸು. ಆ ಕಮೆಂಟ್ಸ್, ಆ ವಿಡಿಯೋಗೆ ಕಮೆಂಟ್ಸ್ ಮುಖಾಂತರ ನೀವು ವಿಶ್ ಮಾಡಿ. ಸೊ ಅದನ್ನ ಆ ಕಮೆಂಟ್ಸ್ನ ಓದೋಣ ಬೇಬಿ, ಬಟ್ ಹೆವಿ ಬರುತ್ತೆ ನನಗೆ, ನೋಡೋಣ. ಯಾಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಆಗ್ತಿರೋದು, ಯೂಟ್ಯೂಬಲ್ಲೇನೆ ನಾನೊಂದು ಯಾಕಂದ್ರೆ ನೋಡೋದು 1000, 2000, 3000 ಜನರಿಗೆ 100 ಕಮೆಂಟ್ ಬಂದಿತ್ತು. ಸ್ಪೆಷಲ್ ಆಗಿ ಬರ್ದಿದ್ರೆ ಓದ್ಬೋದು. ಬರೀ ಹ್ಯಾಪಿ ಬರ್ಡೇ ಅಂತ ಅಂದ್ರೆ ಎಲ್ಲಾರ್ದು ಹ್ಯಾಪಿ ಬರ್ಡೇ. ಓಕೆ, ಏನಾದ್ರು ಒಂದು ಸ್ಪೆಷಲ್ ಆಗಿ ಕಮೆಂಟ್ ಆಗಿ ನಿಮ್ ಕಡೆಯಿಂದ ಒಂದು ಆಶೀರ್ವಾದ, ಏನಾದ್ರೂ ಬೇರೆ ಏನಾದ್ರು ಒಂದು ಲೈನ್ ಅಲ್ಲಿ ಏನಾದ್ರು ಹೇಳತ್ತಾರ, ಆತರ ಏನಾದ್ರು ಹಾಕಿ ಅವಾಗ ಓದೋಣ ಅಲ್ವಾ. ಓಕೆ, ಆ ಥರ ಕಮೆಂಟ್ಸ್ಗಳು ಹಾಕಿ 100% ಓದೋಣ. ಅಕೌಂಟ್ ಈಗ ಕ್ರಿಯೇಟ್ ಆಗಿದೆ, ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ನೋಡೋಣ ಅವಳ ಬರ್ತಡೇ ಅಷ್ಟೊತ್ತಿಗೆ ಎಷ್ಟು ಫಾಲೋವರ್ಸ್ ಬಂದಿರ್ತಾರೆ ಅಂತ ನೋಡೋಣ. ಅವಳ ಬರ್ತಡೇ ದಿನ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಕರೆಕ್ಟಾಗಿ 7:30 ಬೆಳಗ್ಗೆ, ಅಂದರೆ 30ನೇ ತಾರೀಕು, ಇದೇ 30ನೇ ತಾರೀಕು ಬೆಳಗ್ಗೆ ಅಪ್ಲೋಡ್ ಆಗುತ್ತೆ. ಒಂದು ಕ್ಯೂಟಿ ಏನಂತ ಕ್ಯೂಟಿಗೆ ಏನು ಹೇಳ್ತೀಯ ಹೇಳು, ತಾಳಿ ತಾಳು ಹೇಳು ಸಪೋರ್ಟ್ ಮಾಡಿ ಪ್ಲೀಸ್ ಅನ್ನೋ ಕ್ಯೂಟಿ. ನನ್ನ ಪಾಡಿಗೆ ನಾನು ಬಿಟ್ಬಿಟ್ರೋ ಪ್ಲೀಸ್ ಕಂಡ್ರೋ ಅಂತ ಹೇಳೋಳು. ಕಿಡಿ ಇಲ್ಲಿ ಕೊಡಿಲಿ, ನಾನು ಕ್ಯೂಟಿ ಹತ್ರ ಹೇಳಿಸ್ತೀನಿ. ಬಾ ಸುಬ್ಬಿ ಬಾ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ನಂದು ಪುನರ್ವಿ _Shetty56ಗೆ ಫಾಲೋ ಮಾಡಿ ಆಯ್ತಾ ಪ್ಲೀಸ್. ಅಲ್ಲಿ ನೋಡೇ ಇಲ್ಲ ಗೊತ್ತಾ, ನಾನು ಇನ್ನೇ ನೋಡ್ತಿದ್ಲ, ಆ ಕಡೆ ಈ ಕಡೆ ನೋಡ್ತಿದ್ದೆ. ಕ್ಯೂಟಿ ಅಲ್ಲಿ ನೋಡು, ಅಲ್ಲಿ ಇಲ್ಲಿ ಫಾಲೋ ಮಾಡಿ ನನ್ನ ಅಕೌಂಟ್ಗೆ. ಇದೊಂದು ಬೆರಳು, ಅದಕ್ಕೆ ಇವಳು ಪ್ರೊಫೈಲ್ ಅಲ್ಲಿ ಏನ್ ಫೋಟೋ ಹಾಕಿದಾಳೆ ಹಿಂಗ್ ತೋರಿಸ್ತಾಳೆ. ಅಂದ್ರೆ ನಂಗೆ 1 ವರ್ಷ ಅಂತ, ಈಗ 1 ವರ್ಷ ಅಂತ ತೋರಿಸ್ತಾ ಇರೋದು. ಸೊ ಓಕೆ, ನಾ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಗೊತ್ತಾಯ್ತಲ್ಲ ರೀಸನ್. ಸೊ ಅದಕ್ಕೋಸ್ಕರ ಓಪನ್ ಮಾಡಿರೋದು. ನಿಮ್ಗೆ ಏನಾದ್ರು ಓಪನ್ ಮಾಡಿದ್ಕೆ ಅಂದ್ರೆ ಬೇಡ ಅಂದ್ರೂ ಓಪನ್ ಮಾಡಿದ್ಕೆ ಏನಾದ್ರು ಬೇಜಾರಿದೆ ಕ್ಷಮೆ ಇರ್ಲಿ. ನೋಡಿ ಆಕ್ಚುಲಿ ನಾನು ಹೇಳೋಣ ಅಂತ ಅನ್ಕೊಂಡಿದ್ದೆ, ಯಾಕಂದ್ರೆ ಅವರು ಹೇಳಿದ್ರು ಇವಾಗ ಅವರು ವಿರುದ್ಧವಾಗೇ ಮಾಡಿರೋದ್ರಿಂದ ಆಕ್ಚುಲಿ ಸಾರಿ ಕೇಳು ಅಂತ ಅದೇ ಕ್ಷಮೆ ಕೇಳೋ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಹೇಳ್ತೀನಿ, ಕಮಾನ್ ಸಾರಿ ಕೇಳು ಕಮಾನ್. ಅದೇ ಹೇಳ್ತಿದ್ದೀನಲ್ಲ, ಏನಕ್ಕೆ ಅಂತ ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ ಅಂದ್ರೂ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದ್ರೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ ಅಂದ್ರೂ ಕೇಳ್ತಾ ಇದೀನಿ. ಏನಕ್ಕೆ ಹೇಳು, ಕ್ಷಮೆ ಕೇಳೋ ಅವಶ್ಯಕತೆ ಯಾವಾಗ ಇರ್ಲಿಲ್ಲ ಅಂತ ಅಂದಿದ್ರೆ ನಾವ್ ಅವ್ರನ್ನ ಕೇಳಿರ್ಲಿಲ್ಲ ಅಲ್ವಾ. ಇವ್ರನ್ನ ಕೇಳ್ಬಿಟ್ಟಿದ್ವಿ, ನೀವೇ ಹೇಳಿ ಏನ್ ಮಾಡಿದ್ರೆ ನಾನು ಅನ್ಕೊಂಡಿದ್ದೆ ಆಲ್ಮೋಸ್ಟ್ ನನ್ ಕಡೆಗೆ ಬರ್ಬೋದು, ಮಾಡಿ ಅಂತ ಹೇಳ್ಬೋದು. ನನಗೆ 100% ಗೊತ್ತಿತ್ತು ಬೇಡ ಅಂತ ಹೇಳ್ತೀರಾ ಅಂತ, ನಾವ್ ಅರ್ಥ ಮಾಡ್ಕೊಂತೀವಿ. ನಂಗೆ ಅನ್ಕೊಂಡಿದ್ದೆ, ಬಟ್ ನೀವೆಲ್ಲ ಬೇಡ ಅಂದ್ಬಿಟ್ರಲ್ಲ. ಅಯ್ಯೋ ಅವಾಗ ಎಲ್ಲೋ ಹೋಯ್ತಲ್ಲಪ್ಪ ಅಂತ ಹೆಂಗ ಅವ್ನಿಗೆ ಹೇಳಿ ಒಪ್ಸ್ಕೊಂಡು ಪ್ಲೀಸ್ ಒಪ್ಪಿಸ್ಕೊಂಡು ಗೊತ್ತೇ ಇಲ್ಲ ನನಗೆ. ಇವಳು ಅಕೌಂಟ್ ಓಪನ್ ಮಾಡಿದೆ ಓಪನ್ ಆಗಿ ಫಾಲೋ ಮಾಡಿದಾಳೆ. ನಾನು ಈಗ ನೋಡ್ತಿದ್ದೀನಿ, ಅದಕ್ಕೆ ಬೇಡ ಅಂತ ಹೇಳಿರ್ಲಿಲ್ವನು, ಯಾಕೆ ಮಾಡಿದೆ ಬಾಯ್ಲಿ, ನಂಗೆ ವಿಷಯ ಇದೆ ಹೇಳ್ತೀನಿ, ನನ್ನ ಮನ್ಸಲ್ಲಿದೆ ಹೇಳ್ತೀನಿ ಕೇಳು ಅಂತ ಹೇಳೋದು. ಆಗ ನಾನಿದ್ದು ಸರಿ ಬಿಡು ಆಯ್ತು, ನನಗೆ ಹೇಳಕ್ ನೀ ನನಗೊಂದ್ಸಲ ಹೇಳೋದು, ಅದನ್ನ ಒಂದು ವಿಡಿಯೋ ಮಾಡ್ಬಿಡೋಣ ಹೆಂಗಿದ್ರು ಅವ್ರಿಗೆ ಕೇಳಿದ್ವಲ್ಲ ಅಂತ ಹೇಳ್ದೆ. ಇವಳು ಫಸ್ಟ್ ಬೇಡ ಅನ್ಲು ನಾನಂದೆ. ಆಕ್ಚುಲಿ ನಾನು ಅವ್ರ ಹತ್ರ ಕೇಳಿದ್ದೀನಿ, ಅವ್ರು ಕೇಳಿ ಅವ್ರು ಬೇಡ ಅಂತ ಹೇಳಿ ನಾವು ಸುಮ್ಮನೆ ವಿಡಿಯೋ ಅಕೌಂಟ್ನ ಓಪನ್ ಮಾಡೋದಲ್ಲ ಬೇಬಿ. ನೀನು ಹೇಳು ಅವ್ರಿಗೆ, ನೀನು ವಿಷಯ ಹೇಳು ಏನಕ್ಕೆ ಮಾಡಿದೆ ಅಂತ ಅವ್ರ ಹತ್ರ ವಿಷಯ ಹೇಳು ಅಂತ ಹೇಳ್ಬಿಟ್ಟು ನಾನು ಮಾಡಿಸಿರೋದು. ಸೊ ಹಂಗಾಗಿ ಕೇಳಿ ನೀವು ಬೇಡ ಅಂದ್ರೆ ನಾನು ಮಾಡಿದ್ಕೆ ಕ್ಷಮೆ ಇರಲಿ. ನನಗೆ ಆಸೆ ಇತ್ತು, ಸಿಕ್ಕಾಪಟ್ಟೆ ಆಸೆ ಇತ್ತು, ಸೊ ನಾನು ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ಇವಾಗ ಸಪೋರ್ಟ್ ಮಾಡಿ ಆಯ್ತಾ, ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಒಂದು ಮಾತು ಕೇಳೋಣ. ಈಗ ಅಕೌಂಟ್ ಓಪನ್ ಆಗಿದೆ, ಜನರಿಗೆ ಅವ್ರು ನಿಮ್ಮ ಹತ್ರ ಮಾತಾಡಿಸ್ತೀನಿ. ಈಗ ಮಾತಾಡೋಣ ಬನ್ನಿ. ಅಮ್ಮ
ಫಾಲೋ ಮಾಡಾಯ್ತಾ ನಿನ್ನ ಮೊಮ್ಮಗಳು ಅಕೌಂಟಿಗೆ? ಫಾಲೋ ಮಾಡಿ ಆಯಿತು. ಓಕೆ, ಹೇಳು, ಅಕೌಂಟ್ ಇಷ್ಟು ಚಿಕ್ಕ ವಯಸ್ಸಿಗೆ ಅಕೌಂಟ್ ಅವಶ್ಯಕತೆ ಇತ್ತಾ, ಹಾಗೆ ಜನರಿಗೆ ಹೇಳು ಫಾಲೋ ಮಾಡಲಿ ಅಂತ. ಫಸ್ಟ್ ಇದಕ್ಕೆ ಆನ್ಸರ್ ಕೊಡು. ಇಷ್ಟು ಚಿಕ್ಕ ವಯಸ್ಸಿಗೆ 1 ವರ್ಷ ಪಾಪುಗೆ ಅವಶ್ಯಕತೆ ಇತ್ತಾ? ಇಲ್ಲ, ಹಾಂ, ಅದು ನಿಂದು ಲೈನ್ ಅದೇ ಅಲ್ವಾ, ಹಾಂ, ಇರಲಿ ಬಿಡು. ಅವಳದ್ದು ಅವಳದು ಎಲ್ಲ ವಿಡಿಯೋದಲ್ಲೂ ಅವಳು ಇರ್ತಾನೆ. ಓಕೆ, ಅವಳದ್ದು ಒಂದು ಅಕೌಂಟ್ ಕಂಪ್ಲೀಟ್ ಅಂದರೆ ಅವಳು ಮಾಡೋದು ನೀನೇ ಅಲ್ವಾ. ಹೌದು, ನಾನೇ ಮೇಂಟೈನ್ ಮಾಡೋದು. ಅಂದರೆ ಅವಳು ದೊಡ್ಡವಳಾದಾಗ ಅವಳಿಗೆ ಕಂಪ್ಲೀಟ್ ಒಂದು ಮೆಮೊರೀಸ್ ಇರುತ್ತೆ. ಬ್ಯಾಂಕ್ ಅಕೌಂಟ್ ಇದ್ದಾಗೆ ಒಂದು ಬ್ಯಾಂಕ್ ನಾವು ಅಕೌಂಟ್ ಚಿಕ್ಕ ಮಕ್ಕಳು ಇರುವಾಗ ಅಕೌಂಟ್ ಓಪನ್ ಮಾಡ್ತೇವಲ್ಲ, ಅದನ್ನ ಆಮೇಲೆ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ದೊಡ್ಡದಾದ್ಮೇಲೆ. ದೊಡ್ಡ ಸುಬ್ಬಿ ಇದು. ಅವಳು ಚಿಕ್ಕ ಸುಬ್ಬಿ ಅಲ್ಲ, ಇದು ದೊಡ್ಡ ಸುಬ್ಬಿ. ಆಯ್ತು, ಈಗ ಜನರಿಗೆ ಹೇಳು ಫಾಲೋ ಮಾಡಿ ನಮ್ಮ ಮೊಮ್ಮಗಳ ಅಕೌಂಟ್ ಅಂತ. ನನ್ನ ಮೊಮ್ಮಗಳ ಅಕೌಂಟ್, ನನ್ನ ಬಂಗಾರಿ ಅಕೌಂಟ್ನ ಎಲ್ಲರೂ ಫಾಲೋ ಮಾಡಿ ಪ್ಲೀಸ್. ಅವಳಿಗೆ ಅದೇ ನಿಮ್ಮ ಆಶೀರ್ವಾದ. ಹಂಗೆ ಆ ದಿನ ಅವಳು ಬರ್ತಡೇ ದಿನನೇ ಕಟ್ಟಿ. ಆ್ಯಕ್ಚುಲಿ ನಮ್ಮ ಅಮ್ಮಂಗೆ ವಿಡಿಯೋ ತೋರಿಸಿದ್ದೀನಿ ಅವಳು ಬರ್ತಡೇ ಇದ್ದು. ಹೆಂಗೆ ಬಂದಿದೆ ಮ್ಯಾಮ್? ಚೆನ್ನಾಗಿ ಬಂದಿದೆ ವಿಡಿಯೋ ಅಲ್ಲ? ನನ್ನ ಬಂಗಾರಿನ ವಿಡಿಯೋದಲ್ಲಿ ನೋಡೋಕ್ಕೆ ಚಂದ. ಆದರೆ ಅವಳು ಸ್ಮೈಲ್ ಕೊಡಲ್ಲ ಹೊರಗಡೆ ಹೋದ್ರೆ, ಮನೇಲಿ ಮಾತ್ರ ಸ್ಮೈಲ್ ಕೊಡ್ತಾಳೆ. ಹಿಂಗಂತಾಳೆ, ಆಮೇಲೆ ಹಿಂಗಂತಾಳೆ. ಹೌದು, ಹಿಂಗೆ ಹಿಂಗೆ ತೋರಿಸ್ತಾಳೆ. ಸೊ ಗೊತ್ತಾಯ್ತಲ್ಲ, ಫಾಲೋ ಮಾಡಿ. ಈಗ ನಮ್ಮ ಅಪ್ಪನ ಹತ್ರ ಕೇಳೋಣ. ಓಕೆ, ನಮ್ಮ ಅಪ್ಪನ ಹತ್ರ. ಪಪ್ಪ, ಹೇಳು. ಫಸ್ಟು ಏನು ಮಾಡಿ ಗೊತ್ತಾ, ನಿಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ನಮ್ಮ ಅಪ್ಪಂಗೆ ವಿಷಯನೇ ಗೊತ್ತಿಲ್ಲ. ಚಿತ್ತಲ್ಲಪ್ಪ, ನೀನು ಇನ್ಸ್ಟಾಗ್ರಾಮ್ ಡೈಲಿ ನೋಡ್ತಾ ಇರ್ತೀನಲ್ಲ. ನಂದು ಇನ್ಸ್ಟಾಗ್ರಾಮ್ ಅಲ್ಲ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿ. ಮಾಡ್ತೀನಿ ಈಗ. ಸ್ವಲ್ಪ ಸ್ಲೋ ಇದೆ, ಅದಕ್ಕೂ ಏಜ್ ಆಗಿದೆ. ಓಕೆ, ಅಲ್ಲಿ ಸರ್ಚಿಗೆ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಎಲ್ಲಿದೆಪ್ಪ? ಎಲ್ಲಿ ಕೆಳಗೆ ಸರ್ಚ್, ಇದು ಅದ ಪಕ್ಕ ಇದು ಅದೇ. ಎಸ್, ವೆರಿ ಸ್ಲೋ ಇದೆ. ಓಕೆ, ಹೊಸ ಮೊಬೈಲ್ ತರಬೇಕು. ಓಕೆ, ಇವಾಗ ತಾಳಿ ಇಲ್ಲಿಂದ ತೋರಿಸ್ತೀನಿ. ಓಕೆ, ಎಲ್ಲೋಯ್ತು? ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಪುನರ್ವಿ, PUNARVI, ಪುನರ್ವಿ ಎಸ್ ತಳಿ. ಪುನರ್ವಿ ಅಂಡರ್ಸ್ಕೋರ್ ಎಲ್ಲಿದೆ? ಇದು ಅಂಡರ್ಸ್ಕೋರ್. ಓಕೆನಾ? ಇವಾಗ ಪುನರ್ವಿ ಅಂಡರ್ಸ್ಕೋರ್ ಅಂತ ಹೊಡಿತಿದ್ದ ತಕ್ಷಣನೇ ಇಲ್ಲೇ ಕೆಳಗೆ ಇಲ್ಲಿ ನೋಡಿ ತಳಿ, ಈ ಕಡೆ ತೋರಿಸಿ ಸ್ವಲ್ಪ. ಇಲ್ಲಿ ಕಾಣ್ತಿದ್ದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನಿಮ್ಮ ಮೊಮ್ಮಗಳಿದ್ದು ಹೊಸ ಅಕೌಂಟ್ ಇದು, ಫಾಲೋ ಮಾಡಿ. ನೋಡಿ, ಈಗ 4 ಆ್ಯಕ್ಚುಲಿ ಇನ್ನೂ ಯಾರಿಗೂ ಗೊತ್ತೇ ಇಲ್ಲ, ಇವಾಗ ಅಕೌಂಟ್ ಕ್ರಿಯೇಟ್ ಆಗಿರೋದು. ಇಲ್ಲಿ 4 ಜನ, ನಾನು, ನನ್ನ ಬೇಬಿ, ನಮ್ಮ ಅಮ್ಮ, ನಮ್ಮ ಅಪ್ಪ ಕ್ರಿಯೇಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಅವಳ ಬರ್ತಡೇ ಅಷ್ಟೊತ್ತಿಗೆ ಎಷ್ಟು ಜನ ಕ್ರಿಯೇಟ್ ಮಾಡಿರ್ತಾರೆ ನೋಡೋಣ. ಪಾಪ ಆದರೂ ಇವಾಗ ಅವಳಿಗೆ 1 ವರ್ಷ. ಆ್ಯಕ್ಚುಲಿ ಇವಾಗ ಅವಶ್ಯಕತೆ ಇತ್ತಾ ಅಕೌಂಟು? ಈಗ ಅವಶ್ಯಕತೆ ಏನಿಲ್ಲ ಅಲ್ವಾ? ಅವಳಿಗೆ ಬುದ್ಧಿ ಬರ್ಬೇಕು ಸ್ವಲ್ಪ, ದೊಡ್ಡವಳು ಆಗ್ಬೇಕು ಸ್ವಲ್ಪ. ಈಗ ನಿನ್ನ ಅಂಡರಲ್ಲಿ ಹೋಗ್ತಾ ಇರೋದು ಅವಳು. ಹೌದು, ಅದೇ ಇದರಲ್ಲಿ ಎಲ್ಲ ತೋರಿಸ್ಕೊಂಡ್ರೆ ಆಯ್ತು ನೀನು. ಹೌದು, ಬಟ್ ಅದೇ ಏನು ಅಂದರೆ ಇವಳು ನಿಮ್ಮ ಸೊಸೆ ಏನು ಹೇಳ್ತಿದ್ದಾಳೆ ಅಂತಂದರೆ, ಅಂದರೆ ಪಾಪದ್ದು ಚಿಕ್ಕ ವಯಸ್ಸಿಂದನೂ ದೊಡ್ಡವರವರೆಗೂ ಆಗೋವರೆಗೂ ಇವಾಗ ನಂದಲ್ಲಾದರೆ ಎಲ್ಲ ಥರ ವೀಡಿಯೋಸು ಬರುತ್ತೆ, ಪ್ರಮೋಷನ್ ವೀಡಿಯೋಸು ಬರೀ ನನ್ನ ವೀಡಿಯೋಸು, ಫ್ಯಾಮಿಲಿ ವೀಡಿಯೋಸ್ ಎಲ್ಲ ಬರುತ್ತೆ. ಆದರೆ ಅವಳ ಅಕೌಂಟಲ್ಲಿ ಬರೀ ಅವಳಿಗೆ ಸಂಬಂಧಪಡೋ ವೀಡಿಯೋಸ್ಗಳು ಮಾತ್ರ ಅಪ್ಲೋಡ್ ಮಾಡಿದಾಗ ಅವಳು ದೊಡ್ಡವಳಾಗಿ ಅವಳು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಟೈಮಲ್ಲಿ ನೋಡಿದಾಗ ಒಂದು ಮೆಮೊರಿ ಇರುತ್ತೆ ಅನ್ನೋಕ್ಕೋಸ್ಕರ ಅವಳ ತಲೆಯಲ್ಲಿ ಇರೋದು. ಅದು ಅವಳು ಚಾಯ್ಸ್, ಅವಳು ಇಷ್ಟ. ನಿಮ್ಮಿಬ್ಬರು ಗಂಡ ಹೆಂಡತಿ ಇಷ್ಟ, ಮಗಳದ್ದು ಹೇಗೆ ಏನು ಮಾಡ್ಬೇಕಂತ. ಬಟ್ ಅವಳಿಗೆ ಸ್ವಲ್ಪ ಬುದ್ಧಿ ಬರಬೇಕಲ್ಲ. ಹೌದು, ಅಂದರೆ ಅಲ್ಲಿ ತನಕ ನಾನೇ ಯೂಸ್ ಮಾಡೋದು ಅದನ್ನ. ಹಾಗೆ, ಯಾಕಂದರೆ ಅವಳಿಗೆ ತಿಳುವಳಿಕೆ ಬುದ್ಧಿ ಬಂದಮೇಲೆ ಅವಳು ಹೇಗೆ ತರಬೇಕು ಆ ಥರ ಮಾಡ್ತಾಳೆ. ಈಗ ಅವಳು ಒಂಥರ ಗೊಂಬೆ ಇದ್ದಂಗೆ, ಮಗು ಇದ್ದಂಗೆ, ದೇವ್ರು ಇದ್ದಂಗೆ. ಹೌದು ಅಲ್ಲ, ನೀನು ಹೆಂಗೆ ಆಡ್ತೀಯ ಹಂಗೆ ಆಡುತ್ತೆ. ಹೌದು, ಚಿನ್ನ ಮರಿ ಅಲ್ವಾ? ಈಗ ಬರ್ತ್ಡೇ ಆಗುತ್ತೆ, 1ನೇ ವರ್ಷದ್ದು, ಹುಟ್ಟಿದ ಹಬ್ಬ ಗ್ರ್ಯಾಂಡಾಗಿ ಮಾಡ್ತಿದ್ದೀಯಾ, ಒಳ್ಳೇದಾಗಲಿ. ಒಂದು ಜನರಿಗೊಂದು ಹೇಳಿ, ನನ್ನ ಮೊಮ್ಮಗಳು ಅಕೌಂಟ್ನ ಫಾಲೋ ಮಾಡಿ ಅನ್ನಿ. ಏನಿಲ್ಲ, ಅವರಿಗೆ ಗೊತ್ತಿರ್ತದಲ್ಲ, ನಿನ್ನ ಫಾಲೋ ಮಾಡಿದ್ರೆ ನಿನ್ನ ಮಗಳದು ಮಾಡ್ತಾರೆ, ನಿನ್ನ ಹೆಂಡತಿದು ಮಾಡ್ತಾರೆ, ಅಪ್ಪ ಅಮ್ಮನೂ ಮಾಡ್ತಾರೆ. ಆಯ್ತಾ? ಅವ್ರಿಗೆ ಅಷ್ಟು ಪ್ರೀತಿ ವಿಶ್ವಾಸ ಇದೆ, ಅಭಿಮಾನಿ ದೇವರುಗಳಿಗೆ. ಹಾಗೆ ನನ್ನ ಮೊಮ್ಮಗಳ ಅಕೌಂಟನ್ನು ಫಾಲೋ ಮಾಡಿ. ಥ್ಯಾಂಕ್ ಯು. ಅವ್ರಿಗೆ ಆಶೀರ್ವಾದ ಮಾಡಿ. ಸೂಪರ್, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ನಮ್ಮಪ್ಪ ಏನು ಹೇಳಿದ್ರು ಅಂತ.
ಸೊ ಪಟಾಪಟ್ ಅಂತ ಎಲ್ಲರೂ ಬೇಗನೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನನ್ನ ಅಕೌಂಟ್ ಹೆಂಗೆ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ರಿ, ನನ್ನ ಕ್ಯೂಟಿ ಅಕೌಂಟುವೇ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಆಲ್ರೆಡಿ ಇಲ್ಲಿ ಅಕೌಂಟ್ ಮೆನ್ಷನ್ ಆಗಿದೆ, ಸೊ ಸ್ಟಾರ್ಟಿಂಗಿಂದನೇ ಮೆನ್ಷನ್ ಆಗಿದೆ. ಸೊ ನೀವು ಸಹ ನೋಡಿದ್ದೀರಾ. ಸೊ ಇನ್ನೇನು ಹೇಳೋಕ್ಕೇನು ಉಳಿದಿಲ್ಲ. ಇನ್ನೇನು ಎಲ್ಲರೂ ನಮ್ಮ ಮನಸ್ಸಿಂದ ಪ್ರತಿಯೊಂದೆಲ್ಲ ಹೇಳಿದ್ದೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ. ಐ ಥಿಂಕ್ ನಂಗೆ ಅದೇ ಬೇಜಾರು ಏನು ಅಂತಂದರೆ, ನನಗೆ ಇವಾಗ ಅನ್ನಿಸ್ತದೆ ಆ್ಯಕ್ಚುಲಿ ನಾನು ಕೇಳಲೇಬಾರ್ದಿತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಬೇಕಾ ಬೇಡವಾ ಅಂತ ಕೇಳಲೇಬಾರ್ದಿತ್ತು. ಯಾಕೆಂದರೆ ನೀವು ಬೇಡ ಅಂತ ಅಂದಮೇಲೂ ಸೊ ಕ್ರಿಯೇಟ್ ಮಾಡಿರೋದ್ರಿಂದ ಏನೋ ಒಂಥರ ಬೇಜಾರು, ನಿಮಗೆ ಬೇಜಾರು ಆಗ್ತಾಯಿದೆ ಅನ್ನೋದೇ ಒಂಥರ ಬೇಜಾರು. ನೋಡೋಣ, ಐ ಥಿಂಕ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ, ಪ್ಲೀಸ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಒಂದು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಯೇ ನಮಗೆ ಆಶೀರ್ವಾದ, ಅಷ್ಟೇ ನಾನು ಹೇಳೋದು. ಇನ್ನೇನು ಹೇಳೋದೇನಿಲ್ಲ. ಎಲ್ಲರೂ ಬೇಗನೆ ಫಾಲೋ ಮಾಡ್ಕೊಳ್ಳಿ. ಅವಳ ಬರ್ತಡೇ ಬಂದು ಜುಲೈ 30ನೇ ತಾರೀಕು ಅವಳ ಬರ್ತಡೇ ಬರ್ತದೆ. ಅಷ್ಟರಲ್ಲಿ ಅವಳ 30ನೇ ತಾರೀಕು ಜುಲೈ ಬೆಳಗ್ಗೆ 7:30 ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟರಲ್ಲಿ ನೋಡೋಣ ಎಷ್ಟು ಜನ ಫಾಲೋ ಮಾಡಿರ್ತೀರಾ ಅಂತ. ಒಂದು ಸ್ವಲ್ಪ ಜನ ಫಾಲೋ ಮಾಡಿ ಪ್ಲೀಸ್, ಓಕೆನಾ? ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ₹1 ಖರ್ಚು ಇಲ್ಲ. ಒಂದು ಅಕೌಂಟ್ನ ಫಾಲೋ ಮಾಡೋದ್ರಲ್ಲಿ ₹1 ಖರ್ಚು ಇಲ್ಲ. ಜಸ್ಟು ಮನಸ್ಸಿಂದ ಒಂದು ಪ್ರೀತಿ. ಆ್ಯಕ್ಚುಲಿ ಅದು ಕೋಟಿಗೆ ಸಮ ಅದು. ಯಾಕಂದರೆ ಅಷ್ಟು ಸುಲಭವಾಗಿ ಪ್ರೀತಿ ಸಿಗಲ್ಲ. ಅಷ್ಟು ಸುಲಭವಾಗಿ ಬೇಕಾ ₹1 ಅಲ್ಲ, ₹10 ಅಲ್ಲ, ಬೇಕಾ ₹1000, ₹2000 ಹಿಂಗೆ ಖರ್ಚು ಮಾಡ್ಬೋದು. ಆದರೆ ಪ್ರೀತಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು. ಸೊ ಬಟ್ ನಾನು ಪುಣ್ಯ ಮಾಡಿದ್ದೀನಿ ನಿಮ್ಗಳ ಪ್ರೀತಿ ಪಡೆಯೋಕ್ಕೆ. ಸೊ ನನ್ನ ಮಗುವೇ ಪುಣ್ಯ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸೊ ಪ್ರೀತಿ ಕೊಡಿ, ಅಕೌಂಟಿಗೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಓಕೆನಾ? ಟಾಟಾ, ಬಾಯ್ 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 ಹೀರೋಸ್, ಬಾಯ್.